ಹಲೋ ಗಾಯ್ಸ್, ನಾನು ನಿಮ್ಮ ಫ್ರೀಕಿನ್ ಕನ್ನಡಿಗ. ಬೆಸ್ಟ್ ಮೋಟೋ ವ್ಲಾಗ್ ಸೆಟಪ್ಸ್ಗೆ ಆಕ್ಸೆಸರೀಸ್ ಏನೇನು ಬೇಕು ಅಂತ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಬನ್ನಿ, ಇದು ಯೂಟ್ಯೂಬಲ್ಲಿ ನನ್ನದು 2ನೇ ವಿಡಿಯೋ. ಅದಾಗಿ ನಾನು ಬ್ಲಾಗ್ ಶುರು ಮಾಡ್ತೀನಿ ಅಂತ ನಿಮ್ಗೆ ಒಂದು ವಿಡಿಯೋದಲ್ಲಿ ಹೇಳಿದೆ. ಅದಕ್ಕೋಸ್ಕರ ನಾನು ಆಕ್ಸೆಸರೀಸ್ ಕೂಡ ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಅಂತಲೂ ಹೇಳಿದ್ದೆ. ಅದಕ್ಕೋಸ್ಕರ ನನ್ನ ಆಕ್ಸೆಸರೀಸ್ ಎಲ್ಲ ಬಂದಿದೆ. ಅದೇನು ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಬೆಸ್ಟ್ ಮೋಟೋ ವ್ಲಾಗ್ ಸೆಟಪ್ ಹೆಂಗೆ ಮಾಡೋದು ಅಂತಲೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಬೆಸ್ಟ್ ಮೋಟೋ ವ್ಲಾಗ್ ಸೆಟಪ್ಸ್ಗೆ ನಿಮಗೆ ಮೇನ್ ಬೇಕಾಗಿರೋದು 3 ಐಟಮ್ಸ್. ಅದೇನೇನಪ್ಪ ಅಂದರೆ, ಒಂದು ಮೋಟರ್ ಸೈಕಲ್, ಬೆಸ್ಟ್ ಕ್ಯಾಮ್ರಾ, ಒಂದು ಹೆಲ್ಮೆಟ್. ಒಳ್ಳೆ ಸ್ಕೂಟಿಯಿಂದ ಹಿಡಿದು ಸೂಪರ್ ಬೈಕ್ವರೆಗೂ ಆಲ್ಮೋಸ್ಟ್ ಎಲ್ಲ ಮಾಡ್ಬೋದು. ಆಮೇಲೆ ನಿಮಗೆ ಒಳ್ಳೆ ಹೆಲ್ಮೆಟ್ ಬೇಕಾಗುತ್ತೆ, ಸ್ನಕ್ ಫಿಟ್ ಇರೋ ಹೆಲ್ಮೆಟ್ ಬೇಕಾಗುತ್ತೆ. ನಾನು ಹೆಲ್ಮೆಟ್ ಯೂಸ್ ಮಾಡಿದ್ರೆ ಆಕ್ಸರ್ ಕಂಪ್ನಿದು ಹೆಲ್ಮೆಟ್ ಯೂಸ್ ಮಾಡ್ತಾ ಇರೋದು. ಇದು ನಾನು ಸುಮ್ಮನೆ ಸ್ಟಿಕ್ಕರ್ ಹೊಡೆದಿರೋದು. ಆಮೇಲೆ ಕ್ಯಾಮ್ರಾ ಅಂತ ಬಂದರೆ ನಾನು ಯೂಸ್ ಮಾಡ್ತಾ ಇರೋದು ಗೋಪ್ರೋ ಬ್ಲ್ಯಾಕ್ ಲೇಟೆಸ್ಟ್. ಇದು ಈಗ 13 ಕೂಡ ಇದೆ, ನಾನು 12 ತೊಗೊಂಡಿದ್ದೀನಿ. ಇದು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಇದು ಸ್ಪೆಷಲ್ ಬಂಡಲ್ಲು, ಡಬಲ್ ಬ್ಯಾಟ್ರಿ ಇರುತ್ತೆ. ಗೋಪ್ರೋ ಕ್ಯಾಮ್ರಾದೇನು ಹೇಳೋದೇ ಬೇಡ, ನಿಮಗೆಲ್ಲ ಓದ್ ವಿಡಿಯೋದಲ್ಲೇ ನಾನು ತೋರಿಸಿದ್ದೀನಿ. ಅದಕ್ಕೋಸ್ಕರ ಬಂದು ಈಗ ಡೈರೆಕ್ಟ್ ಅದಕ್ಕೆ ಆಕ್ಸೆಸರೀಸ್ ಏನೇನು ಬೇಕು ಅದನ್ನು ಹೇಳ್ಕೊಂಡು ಹೋಗ್ತೀನಿ. ಗೋಪ್ರೋನ ತೆಗೆದು ಓಪನ್ ಮಾಡಿ ಇಟ್ಕೊಬಿಡೋಣ. ನಾನು ಹೇಳಿದ್ದಂಗೆ ಈ ಮೌಂಟ್ಸ್ಗಳು ಯಾವುದು ಯೂಸ್ ಆಗಲ್ಲ. ನಾನು ಸಪ್ರೇಟಾಗಿ ಮೌಂಟ್ನ ಆನ್ಲೈನಲ್ಲಿ ಬೈ ಮಾಡಿ, ನೋಡಿ ಮೌಂಟ್ನ ಇದನ್ನು ಗಮ್ ಹಾಕಿ ಪೇಸ್ಟ್ ಮಾಡಿರೋದು. ಈ ಮೌಂಟಿಂದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕ್ತೀನಿ, ನಾನು ಯಾವ್ದ್ರಲ್ಲಿ ಬೈ ಮಾಡಿದೆ ಏನು ಅಂತ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಫಸ್ಟ್ ಬಂದು ಹೇಳ್ಬಿಡ್ತೀನಿ, ಈ ಗೋಪ್ರೋನ ಕ್ಯಾಮ್ರಾಗೆ ಹೋಲ್ಡ್ ಮಾಡ್ತೀನಿ ಅಂದರೆ ಈ ಉಲ್ಲಂಜಿ ಕೇಸ್ ಬೇಕೇ ಬೇಕು. ಇದನ್ನು ನಾನು ಆನ್ಲೈನಲ್ಲಿ ಬೈ ಮಾಡಿದಾಗ, ಇದು ಆಗಿನ ರೇಟ್ ಅಲ್ಲ, ಈಗಲಿನ ಪ್ರೆಸೆಂಟ್ ರೇಟು. ಆನ್ಲೈನಲ್ಲಿ ನಾನು ಬೈ ಮಾಡಿದಾಗ 1200 ಇತ್ತು. ಮೇನ್ ಬೇಕೇ ಬೇಕಿದು. ಆಮೇಲೆ ಗೋಪ್ರೋಗೆ ನಾನು ಹೇಳ್ದಂಗೆ ಅಡ್ಯಾಪ್ಟರ್, ಮೈಕ್ ಅಡ್ಯಾಪ್ಟರ್ ಬೇಕೇ ಬೇಕು. ನೀವು ಏನೇ ವಾಯ್ಸ್ ಮಾಡ್ತೀನಿ ಅಂದ್ರೂ ಸಪ್ರೇಟಾಗಿ ತಗೊಳ್ಳೇಬೇಕು. ಗೋಪ್ರೋ ಹೆಂಗೆ ಅಂದರೆ ಕೂಸಿದಂಗೆ, ಮುಟ್ಟಿದ್ಕೆಲ್ಲ ಕಾಸು. ಇದೊಂದು ಅಡ್ಯಾಪ್ಟರೇ ನಾನು ಇದನ್ನು ಬೈ ಮಾಡಿದಾಗ 5700. ಇದನ್ನು ಗೋಪ್ರೋದವರೇ ಪ್ರೊಡ್ಯೂಸ್ ಮಾಡ್ತಾರೆ. ಅದು ಬಿಟ್ಟರೆ ಸಪ್ರೇಟ್ ಮೈಕ್ ಅಡ್ಯಾಪ್ಟರ್ ಕೂಡ ನಾವು ತೊಗೋಬೇಕು. 2 ಪಿನ್ ಕನ್ವರ್ಟರ್ ಹಾಕ್ಕೊಂಡು ಇದನ್ನು ಒಳಗಡೆಯಿಂದ ಹೆಲ್ಮೆಟ್ ಒಳಗಡೆ ಹಾಕ್ಕೊಂಡು ಯೂಸ್ ಮಾಡಬೇಕು. ಬನ್ನಿ, ಇದನ್ನು ನಾನು ನಿಮ್ಗೆ ಏನೇಗೆ ಅಂತ ಎಲ್ಲ ರಿವ್ಯೂ ಮಾಡಿ ಹೇಳ್ತೀನಿ. ಆಮೇಲೆ ನಾನು ಹೇಳ್ದಂಗೆ ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಫಾಸ್ಟೆಸ್ಟ್ ಮೆಮೊರಿ ಕಾರ್ಡ್ ಬೇಕು. ಸಂಡಿಸ್ಕ್ ಆಗಿ 128 GB. ನೀವು ಗಂಟೆಗಳೆಲ್ಲ ವಿಡಿಯೋ ಮಾಡ್ತೀನಿ ಅಂದರೆ 128 ಯಾವುದೇ ಕಾರಣಕ್ಕೂ ಸಾಲಲ್ಲ. 256 ತೊಗೊಳ್ಳೇಬೇಕಾಗುತ್ತೆ ಸಂಡಿಸ್ಕಲ್ಲೇ. ನೀವು ಈ ಉಲ್ಲಂಜಿ ಕೇಸ್ನ ನಾನು ಇದನ್ನು ಕೂಡ ಆನ್ಲೈನಲ್ಲೇ ಬೈ ಮಾಡಿದ್ದು. ನಾನು ಈಗ ಫೋಟೋ ಹಾಕ್ತೀನಿ, ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾನೆ ಹೋದರೆ. ಇದು ಉಲ್ಲಂಜಿ ಕೇಸ್ ಈ ಥರ ಬರುತ್ತೆ. ನೀವು ಇಲ್ಲಿ ಪ್ರೆಸ್ ಮಾಡಿ ಉಲ್ಲಂಜಿ ಕೇಸ್ ಓಪನ್ ಆಗುತ್ತೆ. ನೀವು ಉಲ್ಲಂಜಿ ಕೇಸ್ ಒಳಗಡೆ ಹಾಕ್ತೀನಿ ಅಂದರೆ ಈ ಕಡೆ ಸೈಡು ಕ್ಯಾಮ್ರಾ ಏನು ಬ್ಯಾಟ್ರಿ ಹಾಕ್ತೀರ ಕ್ಯಾಮ್ರಾದೊಳಗಡೆ, ಅದನ್ನು ಓಪನ್ ಮಾಡಿ ತೆಗೆದುಬಿಡ್ಬೇಕಂತ. ಅದನ್ನು ಇದರಲ್ಲೇ ಬರುತ್ತೆ, ತೆಗೆದುಬಿಟ್ರೆ ಬೆಟರ್. ತೆಗೆದುಬಿಟ್ಟು ಈ ರೀತಿ ಈ ಉಲ್ಲಂಜಿ ಕೇಸ್ ಒಳಗಡೆ ಕ್ಯಾಮ್ರಾನ ಉಲ್ಲಂಜಿ ಕೇಸ್ ಒಳಗಡೆ ಈ ಥರ ಕ್ಯಾಮ್ರಾನ ಆರಾಮಾಗಿ ಕೂರಿಸ್ಬೋದು ಈ ರೀತಿ. ಆಮೇಲೆ ಬಂದು ಗೋಪ್ರೋ ಮೈಕ್ ಅಡಾಪ್ಟರು. ಗೋಪ್ರೋ ಆಕ್ಸೆಸರೀಸ್ ಮೇಲೆ ನಿಮ್ಗೆ ₹1 ಡಿಸ್ಕೌಂಟ್ ಅಂತೂ ಸಿಗಲ್ಲ. ನೋಡ್ತಾ ಇರ್ಬೋದು ಎಷ್ಟೇ ಚಿಕ್ಕ ಇದೆ ಕನೆಕ್ಟ್ರು. ಮೈಕ್ ಅಡಾಪ್ಟರ್ ಇದು
ಇದಕ್ಕೆ 5700 ರೂಪಾಯಿ ಕೊಟ್ಟು ನಾನು ಬೈ ಮಾಡಿದ್ದು, ಈಗಿನ ಪ್ರೆಸೆಂಟ್ ರೇಟ್ ಇದು. ಇದನ್ನು ಈ ರೀತಿ ಒಳಗಡೆ ಹಾಕಿ ಇಲ್ಲಿ ಏನು ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿರ್ತಾನೆ ಗೋಪ್ರೋದಲ್ಲಿ ಅಲ್ಲಿಗೆ ಕನೆಕ್ಟ್ ಮಾಡಿದ್ರೆ ಆರಾಮಾಗಿ ಕನೆಕ್ಟ್ ಮಾಡ್ಬೋದು. ಆಮೇಲೆ ಏನಿದು ಮೈಕ್ ಅಡ್ಯಾಪ್ಟರ್ ಹೇಳಿದೆ 2mm, ಇದು ಕಂಪ್ನಿ ಬಂದು ಲೀಫಾಗ್ ಕಂಪ್ನಿಯವರೇ ಇದನ್ನು ಮಾಡ್ತಾರೆ, ಲೀಫಾಗ್ ಕಂಪ್ನಿಯವರು. ಬನ್ನಿ ಇದನ್ನು ಓಪನ್ ಮಾಡಿ ಚೆಕ್ ಮಾಡೋಣ. ಇದನ್ನು ಎಲ್ಲ ಆಕ್ಸೆಸರೀಸ್ ನಂದು ಏನೇನಿದೆ ಅದೆಲ್ಲ ಆನ್ಲೈನಲ್ಲಿ ನಾನು ಬೈ ಮಾಡಿರೋದು. ಇಲ್ಲಿ ಏನು 3mm ಜಾಕ್ ಪಾಯಿಂಟ್ ಇರುತ್ತೆ, ಆ ಜಾಕಿಗೆ ಇದನ್ನು ಕನೆಕ್ಟ್ ಮಾಡಿ ನಿಮಗೆ ಮೈಕ್ ತೋರಿಸ್ತೀನಿ ಒಂದು ನಿಮಿಷ. ನಿಮಗೆ ನಾನು ಈ ಥರ ನಾರ್ಮಲ್ ಮೈಕ್ ತೊಗೊಂಡಿದ್ದೀನಿ, ಯಾಕಂದರೆ ನಾನು ಈ ಕನೆಕ್ಟ್ರು ಬೇರೆ ಸಪ್ರೇಟ್ ಕೊಟ್ಟು ತೊಗೊಂಡಿರೋದು ನಾನು, ಅದಕ್ಕೋಸ್ಕರ ಈ ನಾರ್ಮಲ್ ಮೈಕ್ ತೊಗೊಂಡಿದ್ದೀನಿ. ಮೈಕು ಬ್ರ್ಯಾಂಡೆಡೇ ಬೇಕು ಅಂದರೆ ನಿಮ್ಗೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದು ಪಿಕ್ಚರ್ನೂ ಹಾಕ್ತೀನಿ, ನೀವು ನೋಡಿ. ನಿಮಗೆ ಒಳ್ಳೆ ಕಲರಿಂಗ್ ಬೇಕು, ಒಳ್ಳೆ ಗ್ರಾಫಿಕ್ ಇರಬೇಕು ಅಂದರೆ, ಒಳ್ಳೆ ಕ್ಲಿಯರಿಂಗ್ಸ್ ಕೂಡ ಬೇಕು ಅಂದರೆ ನೀವು ಗೋಪ್ರೋ ತೊಗೊಳ್ಳೋದೇ ಬೆಟರ್. ಇದೇನು ಸೈಡ್ ಈ ಕನೆಕ್ಟಿಂದ ಈ ಕನೆಕ್ಟಿಗೆ ಆಗಿದೆಯಲ್ಲ ಅಲ್ಲಿಗೆ ನೀವು ಈ ಮೈಕ್ನ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿ ನೋಡಿ, ಈ ಉಲ್ಲಂಜಿ ಕೇಸ್ ಒಳಗಡೆ ಕನೆಕ್ಟ್ ಆಗಿದೆ ಕರೆಕ್ಟಾಗಿ. ಓಕೆನಾ? ಈಗ ಬನ್ನಿ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಸಿಂಗಲ್ ಟ್ಯಾಪ್ಗೆ ಆನ್ ಆಯಿತು. ಈಗ ಬನ್ನಿ ನಾನು ವಿಡಿಯೋ ಮಾಡಿ ನಿಮಗೆ ಮಾತಾಡಿ ತೋರಿಸ್ತೀನಿ. ಇವಾಗ ನಾನು ಏನು ಮಾತಾಡ್ತಾ ಇದ್ದೀನಿ ಇದು ಗೋಪ್ರೋದಲ್ಲೆಲ್ಲ ರೆಕಾರ್ಡ್ ಆಗ್ತಿರೋದು, ಮೈಕ್ ಕೂಡ ಅದೇ, ವಾಯ್ಸ್ ಎಲ್ಲ ಅದರಲ್ಲೇ ರೆಕಾರ್ಡ್ ಆಗ್ತಿರೋದು. ಬನ್ನಿ ತೋರಿಸ್ತೀನಿ ನೋಡಿ. ನೀವು ನೋಡ್ದಂಗೆ ಸೆಟಪ್ ಮಾಡೋಕ್ಕೆ ಇಷ್ಟು ಬೇಕಾಗುತ್ತೆ. ನೀವು ಇನ್ನೊಂದು ಈ ಮೈಕ್ ಅಡ್ಯಾಪ್ಟರ್ ಬಂದು ನೀವು ಈ ಉಲ್ಲಂಜಿ ಕೇಸ್ ತಗೊಳ್ಳೋಕ್ಕೆ ಆಗಲ್ಲ ಅಂದರೆ 3mm ಟೇಪ್ ಹಾಕಿ ಕೂಡ ಹೆಲ್ಮೆಟ್ಗೆ ಫಿಟ್ ಮಾಡ್ಬೋದು. ಇದರಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂದರೆ ಸ್ಟಿಫಾಗಿ ಕೂರುತ್ತೆ. ಆದರೆ ನೀವು ಮತ್ತೆ ಬಿಚ್ಚಿಬಿಟ್ಟು ಬೇರೆ ವ್ಲಾಗ್ ಎಲ್ಲ ಮಾಡ್ತೀನಿ ಅಂದರೆ, ತೊಗೊಂಡೋಗ್ತೀನಿ ಬೇರೆ ಕಡೆ ಕ್ಯಾರಿ ಮಾಡ್ತೀನಿ, ನೆಕ್ಸ್ಟ್ ಹೆಲ್ಮೆಟಿಂದ ಬೇರೆ ಹೆಲ್ಮೆಟ್ಗೆ ಹಾಕ್ತೀನಿ ಅಂದರೆ ಕೂಡ ಯೂಸ್ ಆಗಲ್ಲ, ಯಾಕಂದರೆ 3mm ಟೇಪ್ ಗಟ್ಟಿಯಾಗಿ ಮೊದಲೇ ಕೂತ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಈ ಕೇಸ್ ಉಲ್ಲಂಜಿ ಕೇಸ್ ತೊಗೊಳೋದು ಬೆಟರ್. ಇದನ್ನು ಕೂಡ ನಾನು ಆನ್ಲೈನಲ್ಲೇ ಬೈ ಮಾಡಿರೋದು. ನಾನು ಏನೇನು ಆಕ್ಸೆಸರೀಸ್ ತೋರಿಸ್ತಾ ಇದ್ದೀನಿ ಅದೆಲ್ಲ ಆನ್ಲೈನಲ್ಲೇ ಬೈ ಮಾಡಿರೋದು. ಓಕೆನಾ? ಬೇಕಾದ್ರೆ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ, ಬೇಕಾದರೆ ಬೈ ಕೂಡ ಮಾಡಿ. ಆಮೇಲೆ ಇನ್ನೊಂದು ಬಂದರೆ ಮೌಂಟ್ಸ್ಗಳು. ನಾನು ಆಗಲೇ ಹೇಳಿದೆ ನನ್ನ ಮೌಂಟ್ಸ್ಗಳೆಲ್ಲ ಬೇಕಾಗಲ್ಲ ಅಂತ. ಇದು ನಾನು 400 ಸಮಥಿಂಗ್ ಏನೋ ತರಿಸಿದ್ದು, 24 ಪೀಸಸ್ ಬರುತ್ತೆ, ಎಲ್ಲ ಬರೀ ಮೌಂಟ್ಸ್ಗಳೇ ಬರುತ್ತೆ. ನೋಡ್ತಾ ಇರ್ಬೋದು, ಎಲ್ಲ ಮೌಂಟ್ಸ್ಗಳೇ. ಯೂಸ್ಫುಲ್ ಇದೆ ಇದು ಮೌಂಟ್ಸ್ಗಳೆಲ್ಲ. ನೀವು ಗೋಪ್ರೋದೇ ತೊಗೋಬೇಕು ಮೌಂಟ್ಸ್ಗಳನ್ನೋದೇನಿಲ್ಲ, ಥರ್ಡ್ ಪಾರ್ಟಿ ಮೌಂಟ್ಸ್ಗಳು ಬರುತ್ತೆ, ನೀವು ಅದನ್ನೇ ಬೈ ಮಾಡ್ಬೋದು ಆನ್ಲೈನಲ್ಲಿ. ನೀವು ನೋಡ್ತಾ ಇರ್ಬೋದು ನನ್ನ ಹೆಲ್ಮೆಟ್ ಮೌಂಟ್ನ ಇಷ್ಟೇ. ನೀವು ಮೌಂಟ್ನ ಇಲ್ಲಿಗೆ ಫಿಟ್ ಮಾಡಿ ಒಳಗಡೆಯಿಂದ ಬಂದು ನೀವು ಇಲ್ಲಿ ಸ್ಪೇಸ್ ಇರುತ್ತೆ, ಮೈಕ್ಸ್ಗೆ ಸ್ಪೇಸ್ಗಳು ಕೊಟ್ಟಿರ್ತಾರೆ ಬ್ರ್ಯಾಂಡೆಡ್ ಹೆಲ್ಮೆಟ್ನಲ್ಲಿ, ಸ್ನಗ್ ಫಿಟ್ ಹೆಲ್ಮೆಟ್ಸ್ಗಳಲ್ಲಿ. ನೀವು ಆರಾಮಾಗಿ ಹೊರಗಡೆ ಕನೆಕ್ಟ್ ಮಾಡ್ಬೋದು. ನಿಮಗೆ ಮೇನ್ ಬೇಕಾಗಿರೋ ವ್ಲಾಗ್ ಸೆಟಪ್ ಇಷ್ಟೇ. ಆಮೇಲೆ ನೀವು ಇಷ್ಟಕ್ಕೆಲ್ಲ ಆಕ್ಸೆಸರೀಸ್ ಎಲ್ಲ ಬಂದು ಮಿನಿಮಮ್ 50,000 ಆಗಿದೆ. ನೀವು 50,000 ಅಲ್ಲ, 20 ಲಕ್ಷ ಖರ್ಚು ಮಾಡಿದ್ರು ಮೇನ್ ಕಂಟೆಂಟೇ ಇಲ್ಲ ಅಂದರೆ ವಿಡಿಯೋದಲ್ಲಿ ಏನೂ ವ್ಯಾಲ್ಯೂಸ್ ಇರಲ್ಲ. ನಾನು ಇದು ನಂದು 2ನೇ ವಿಡಿಯೋ ಆಗಿರೋದ್ರಿಂದ ನಾನು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಒಟ್ಟು ಇದೇ ರೀತಿ ನಾನು ಮನೆಯೊಳಗೆ ಕೂತ್ಕೊಂಡಂತೂ ವಿಡಿಯೋ ಮಾಡಲ್ಲ, ಹೊರಗಡೆ ಹೋಗಿ ನಾನು ಇನ್ನೂ ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅದು ಬಂದು ಆಮೇಲೆ ಮೇನ್ ಕಂಟೆಂಟೇ ಇರೋದು. ನೀವು ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀರಾ ಅಂದರೆ ಹೆಲ್ಮೆಟ್ ಮುಂದೆ ಕ್ಯಾಮ್ರಾ ಸಿಕ್ಸ್ಕೊಂಡು ಹೋಗ್ತಾ ಇರೋದು ಮೋಟೋ ವ್ಲಾಗ್ ಅಲ್ಲ. ಮೋಟೋ ವ್ಲಾಗಿಂದ ಎಷ್ಟು ಶ್ರಮ ಇರುತ್ತೆ ಅನ್ನೋದು ನೀವು ಒಂದ್ಸಲಿ ನೋಡಿ.